ಎದೆಗಾರಿಕೆ ನಾನು ಮಾಡ್ಬೇಕಾಗಿದ್ದ ಸಿನಿಮಾ ಅಲ್ವೇ ಅಲ್ಲ, ಬೇರೆಯವ್ರಿಗೆ ಹೋಗಿತ್ತು. ಕೊನೆಗೆ ನನಗೆ ಬಂತು. ಡೆಡ್ಲಿ ಸೋಮ ನಾನು ಮಾಡ್ಬೇಕಾಗಿರೋ ಸಿನಿಮಾ ಅಲ್ವೇ ಅಲ್ಲ, ಬೇರೆಯವ್ರು ಮಾಡಬೇಕು. ಸುದೀಪ್ ಮಾಡ್ಬೇಕಾಗಿತ್ತು ಸಿನಿಮಾ. ಎದೆಗಾರಿಕೆ ಬೇರೆಯವ್ರು ಯಾರೋ ಮಾಡ್ಬೇಕಾಗಿತ್ತು, ಕಾರಣಾಂತರಗಳಿಂದ ಅವ್ರು ಮಾಡೋಕ್ಕಾಗಲಿಲ್ಲ, ನನಗೆ ಬಂತು. ವಾಟ್ ಇಸ್ ಪ್ಯಾನ್ ಇಂಡಿಯಾ ಸಿನಿಮಾ ನನಗೆ ಇಲ್ಲಿವರೆಗೂ ಅರ್ಥ ಆಗ್ತಾ ಇದೆ. ಇವತ್ತು ನಾವು ಕನ್ನಡದಲ್ಲಿ ಫಸ್ಟ್ ನಮ್ಮ ಕನ್ನಡಕ್ಕೋಸ್ಕರ ಸಿನಿಮಾ ಮಾಡೋಣ, ಬೇರೆಯವ್ರು ನಾವೇ ಮಾಡೋಣ. ಅಲ್ಲಿ ಏನೇ ಮಾಡಿದ್ರು ನಾವು ಅದೇ 6 ಫೀಟ್ ನೀವು ಹೇಳ್ತಾರಂತ 6 ಫೀಟ್ ಇರೋಬ್ರು ಎಷ್ಟು ಜನ ಇದ್ದಾರೆ ನಮ್ಗೆ. ಸೊ ನಮ್ಗೇನಂದ್ರೆ ನಾವು ಏನೇ ಮಾಡಿದ್ರು ಸ್ಕ್ರೀನ್ ಮೇಲೆ ಚೆನ್ನಾಗಿ ಎಲ್ಲ ಸಿನಿಮಾಗಳು ಓಡಬೇಕು ಅಂತ ನಮಗೂ ಆಸೆ. ಬಟ್ ಏನಂದ್ರೆ ನಾವು ಜನರ ಒಂದು ಅವರ ಒಂದು ಪ್ರಾಬ್ಲಮ್ಸ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸರ್ ನೀವು ಹೇಳಿದ್ರಿ ಸ್ಕ್ರಿಪ್ಟ್ ಮಿಸ್ ಆಯಿತು ಅಂತ. ಕೆಲವೊಂದು ಸ್ಕ್ರಿಪ್ಟ್ಗಳು ಮಿಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿರೋ ಸಿನಿಮಾಗಳು ಯಾವ್ದಾರು ಇದೆಯಾ ಸರ್? ನೀವು ನಿಮ್ಮ ಸ್ಕ್ರಿಪ್ಟ್ ಮಿಸ್ ಆಗಿ ಅಂದ್ರೆ ಯಾವ ತರ? ಈಗ ನೀವು ಓಕೆ ಇದು ನನಗೆ ಆಗ್ತಿಲ್ಲ ಅಂತ ನೀವು ಬೇಡ ಅಂದಿರ್ತೀರ, ಸೊ ಆ ಸಿನಿಮಾ ಬೇರೆಯವ್ರು ಮಾಡಿದ್ರೆ ಸೂಪರ್ ಡೂಪರ್ ಹಿಟ್ ಆಗೋಗಿರೋದು, ಆ ಥರದ್ದು ಯಾವ್ದಾರು ಸೂಪರ್ ಡೂಪರ್ ಫ್ಲಾಪ್ ಆಗಿರೋ ಸಿನಿಮಾಗಳು ಇದೆಯಾ? ಹಿಟ್ ಯಾವ್ದು ಆಗಿಲ್ಲ. ಆ ಥರದಷ್ಟು ಸಂಖ್ಯೆ ಜಾಸ್ತಿ ಇದೆಯಾ? ಇಲ್ಲ, ಆ ಥರ ಹಿಟ್ ಆಗಿರೋ ಸಿನಿಮಾಗಳು ನನ್ನ ಇಲ್ಲ, ಯಾವುದು ಇಲ್ಲ, ನನಗೆ ಯಾವುದು ಬಂದಿಲ್ಲ ಆ ಥರ. ಆಕ್ಚುಲಿ ನೀವು ಇನ್ನೊಂದು ಹೇಳ್ತೀನಿ ಕತೆ. ಎದೆಗಾರಿಕೆ ನಾನು ಮಾಡ್ಬೇಕಾಗಿದ್ದ ಸಿನಿಮಾ ಅಲ್ವೇ ಅಲ್ಲ, ಬೇರೆಯವ್ರಿಗೆ ಹೋಗಿತ್ತು. ಕೊನೆಗೆ ನನಗೆ ಬಂತದ್ದು. ಡೆಡ್ಲಿ ಸೋಮ ನಾನು ಮಾಡ್ಬೇಕಾಗಿರೋ ಸಿನಿಮಾ ಅಲ್ವೇ ಅಲ್ಲ, ಬೇರೆಯವ್ರು ಮಾಡ್ಬೇಕಾಗಿತ್ತು. ಸುದೀಪ್ ಮಾಡ್ಬೇಕಾಗಿತ್ತು ಸಿನಿಮಾ ಅದು. ಬಟ್ ಅದು ಲಾಸ್ಟ್ ಮೂಮೆಂಟಿಗೆ ನನಗೆ ಬಂತು. ಸೊ ಹೀಗೆ ಸಿ ವಾಟ್ ಎವರ್ ಇಸ್ ರಿಟನ್ ಇನ್ ಯುವರ್ ಫೇಟ್. ಸರ್ ಈಗ ಹೇಳಕ್ ಬಂದಾಗ ಡೈರೆಕ್ಟರ್ ಅದನ್ನ ಹೇಳಿರ್ತಾರ, ಇದನ್ನ ಅವ್ರಿಗೆ ಹೌದು ರವಿ ಹೇಳಿದ್ರು ನನಗೆ. ಓಕೆ, ಸೊ ಅವಾಗ ನಿಮ್ಗೆ ಓಕೆ ಅಂತ ಅನ್ಸುತ್ತಾ? ಸಿ ನನ್ಗೇನ್ ಗೊತ್ತಾ, ಸಿ ಐ ಬಿಲೀವ್ ದಟ್ ನಮ್ಮ ಹಣೆ ಬರದಲ್ಲಿ ಏನ್ ಬರ್ದಿರುತ್ತೆ ಅದು ನಮಗ್ ಬಂದೇ ಬರುತ್ತೆ. ಸಿ ಅದು ಯಾವ್ದೋ ಕಾರಣಾಂತರದಿಂದ ಸುದೀಪ್ ಅವರು ಮಾಡಕ್ಕಾಗ್ಲಿಲ್ಲ ಆ ಸಿನಿಮಾ, ಸೊ ಅದು ನನಗೆ ಬಂತು. ಎದೆಗಾರಿಕೆ ಬೇರೆಯವ್ರು ಯಾರೋ ಮಾಡ್ಬೇಕಾಗಿತ್ತು, ಕಾರಣಾಂತರಗಳಿಂದ ಅವ್ರು ಮಾಡಕ್ಕಾಗ್ಲಿಲ್ಲ, ನನಗೆ ಬಂತು. ಸಿ ವಾಟ್ ಎವರ್ ಇಸ್ ರಿಟನ್ ಇನ್ ಮೈ ಫೇಟ್ ವಿಲ್ ಕಮ್ ಟು ಮೀ, ಅಲ್ವಾ? ಅಷ್ಟೇ. ಸರ್ ಈಗ ಪ್ಯಾನ್ ಇಂಡಿಯಾ ಅನ್ನೋದು ಕ್ರಿಯೇಟ್ ಆಗ್ಬಿಟ್ಟಿದೆ, ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ. ಪ್ಯಾನ್ ಇಂಡಿಯಾ ಸಿನಿಮಾ ಬಂದ ಮೇಲೆ ನಮ್ಮ ಕನ್ನಡದ ಸೊಗಡಿನ ಸಿನಿಮಾಗಳು ಥಿಯೇಟರ್ ಅಲ್ಲಿ ನಿಲ್ತಾ ಇರುವಂತ ಸಂಖ್ಯೆ ಬಹಳನೇ ಕಡಿಮೆ ಇದೆ. ಒಂದು ಥಿಯೇಟರ್ಗೆ ಜನಗಳು ಬರ್ತಾ ಇರುವಂತ ಸಂಖ್ಯೆ ಬಹಳ ಕಡಿಮೆ ಇದೆ. ಈ ಪ್ಯಾನ್ ಇಂಡಿಯಾ ಅಂತ ಬಂದ್ಮೇಲೆ ಇದು ಎಲ್ಲೋ ಒಂದು ರೀತಿಯಲ್ಲಿ ನಮಗೆ ಎಸ್ಪೆಷಲಿ ಸ್ಯಾಂಡಲ್ವುಡ್ ಮಾರಕ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ. ವಾಟ್ ಇಸ್ ಪ್ಯಾನ್ ಇಂಡಿಯಾ ಸಿನಿಮಾ ನನಗೆ ಇಲ್ಲಿವರೆಗೂ ಅದು ಅರ್ಥ ಆಗ್ತಾ ಇಲ್ಲ. ಅದೇನೋ ಈ ಇತ್ತೀಚೆಗೆ ಬಂದಿರೋ ಟರ್ಮ್ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ. ಸಿ ಭಾಳ ವರ್ಷಗಳಿಂದನೇ ಎಷ್ಟೊಂದು ನಮ್ಮ ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾಗೆ ಡಬ್ಬ ಆಗ್ಬಿಟ್ಟಿದಾವೆ, ಅಂದರೆ ರೀಮೇಕ್ಗಳಾಗ್ಬಿಟ್ಟಿದಾವೆ ಸಿನಿಮಾಗಳು. ನಮ್ಮಲ್ಲಿ ಹಿಟ್ ಆಗಿರೋ ಸಿನಿಮಾಗಳೆಲ್ಲ ರೀಮೇಕ್ ಆಗಿದ್ದಾವೆ. ಅವಾಗಲೇ ಪ್ಯಾನ್ ಇಂಡಿಯಾ ಆಗೋಗಿತ್ತು. ಇವಾಗ ಏನಂದ್ರೆ ಪ್ಯಾನ್ ಇಂಡಿಯಾ ಐ ಡೋಂಟ್ ಬಿಲೀವ್ ಇನ್ ದಟ್ ಟರ್ಮ್. ಯಾಕೆಂದ್ರೆ ನೀವು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾಗಳು ತಗೊಳ್ಳಿ, ಫಸ್ಟ್ ಸೂಪರ್ ಹಿಟ್ ಆಗಿರೋದು ಕನ್ನಡದಲ್ಲಿ. ಅದು ಇಲ್ಲಿ ಕನ್ನಡದಲ್ಲಿ ಹಿಂಗೆ ಸೌಂಡ್ ಆಗ್ತಿದೆಯಲ್ಲ ಅಂತ ಬೇರೆ ಲ್ಯಾಂಗ್ವೇಜ್ಗಳ ಡಬ್ಬ ಆಗಿರೋದು. ಏಕಾಏಕಿ ಯಾರೂ ಒಂದೇ ಸರಿಗೆ ಕನ್ನಡ, ತಮಿಳು, ತೆಲುಗು, ಮಲಯಾಳಮು ಒಂದೇ ಶಾಟ್ನ 4 ಲ್ಯಾಂಗ್ವೇಜ್ ಅಲ್ಲಿ ಡೈಲಾಗ್ಗಳು ಹೇಳ್ಕೊಂಡು ಮಾಡಿದಂಥ ಸಿನಿಮಾ ಯಾವುದೂ ಇಲ್ಲ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ್ಮೇಲೆ ಅದು ಬೇರೆ ಕಡೆಗೆ ಹೋಗಿ ಪ್ಯಾನ್ ಇಂಡಿಯಾ ಆಗಿರೋದು. ಸೊ ದೇರ್ ಇಸ್ ನಥಿಂಗ್ ಕಾಲ್ಡ್ ಪ್ಯಾನ್ ಇಂಡಿಯಾ. ನಾನು ಹೇಳೋದೇನಂದ್ರೆ ಇವತ್ತು ನಾವು ಕನ್ನಡದಲ್ಲಿ ಫಸ್ಟ್ ನಮ್ಮ ಕನ್ನಡಕ್ಕೋಸ್ಕರ ಸಿನಿಮಾ ಮಾಡೋಣ, ಬೇರೆಯವ್ರು ನಾವೇ ಮಾಡೋಣ. ನಮ್ಮ ಕನ್ನಡದಲ್ಲಿ ಸೂಪರ್ ಹಿಟ್ ಆಗಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ತಮಿಳು, ತೆಲುಗು ಎಲ್ಲ ನೋಡ್ಕೋತಾರ ಡಬ್ ಮಾಡ್ಕೊಂಡು. ಬಟ್ ನಾನೇನು ಹೇಳೋದು ಅಂದ್ರೆ ಫಸ್ಟ್ ಲೆಟ್ಸ್ ಡೂ ಸಿನಿಮಾಸ್ ಫಾರ್ ಕನ್ನಡಿಗ, ಫಾರ್ ಕನ್ನಡ ಆಡಿಯನ್ಸ್. ನಮ್ಮ ಭಾಷೆಗೆ ಫಸ್ಟ್ ನಾವು ಆದ್ಯತೆ ಕೊಡ್ಬೇಕು, ಮಿಕ್ಕಿದವರೆಲ್ಲ ಆಮೇಲೆ. ನೀವು ಒಂದು ಮಾತು ಹೇಳ್ತೀರಾ ಸರ್, ಥಿಯೇಟ್ರಿಗೆ ಬರ್ತಾ ಇರೋರ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ರಿ. ಸೊ ಇತ್ತೀಚೆಗೆ ಹೊಸಬ್ರ ಸಿನಿಮಾಗಳು ಹೆಚ್ಚಾಗಿ ಬರ್ತಾ ಇದೆ. ಹೊಸಬ್ರು ಏನೇನೋ ಕನ್ಸೂಲ್ ಕಟ್ಕೊಡ್ತಾರೆ, ಏನೋ ಒಂದು ಅಲ್ಲಿನ ಒಂದು ನೇಟಿವಿಟಿ ತೋರಿಸ್ಬೇಕು ಅಂತ ಬರ್ತಾರೆ, ಸಿನಿಮಾಗಳು ಮಾಡ್ತಾ ಇದಾರೆ, ಬಟ್ ಸಿನಿಮಾಗಳು ನಿಲ್ತಾ ಇಲ್ಲ. ಸೊ ಅದೆಲ್ಲ ಆದಾಗ ಹೊಸಬ್ರು ಮತ್ತೆ ಮುಂದೆ ಬರೋಕೆ ಏನಾದ್ರು ಹಿಂದೆ ಹಾಕಿದ್ರೆ ಹೆಂಗೆ ಸರ್ ಇಂಡಸ್ಟ್ರಿ ಇದು ಎಷ್ಟು ಮಟ್ಟಿಗೆ? ನಮ್ಮ ಕೈಲಿ ಏನೂ ಇಲ್ಲ, ಇಂಡಸ್ಟ್ರಿ ತಾನೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದ್ರ ಸ್ಟಾರ್ ಸಿನಿಮಾಗಳು ಬಂದ್ರೆ ಮಾತ್ರ ಥಿಯೇಟರ್ ತುಂಬ್ಕೋತಾ ಇದೆ, ಹೊಸಬ್ರು ಅಂತ ಬಂದ್ರೆ ಬಹುಶಃ ಅದಕ್ಕೆ ಕಾರಣಾಂತರಗಳು ತುಂಬಾ ಇದಾವೆ. ಇವತ್ತು ಪ್ರತಿಯೊಂದು ಸಿನಿಮಾನು ಬಂದು ಪ್ರೇಕ್ಷಕ ನೋಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಇವತ್ತು. ಎಸ್ಪೆಷಲಿ ಕೊರೋನಾ ಆದ್ಮೇಲೆ ಸಮ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗೋಗಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕು ಅಂದ್ರೆ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ. ಅಫ್ಕೋರ್ಸ್ ಎಲೆಕ್ಟ್ರಿಕ್ ಬೈಕ್ ಇದ್ದವರೇನೋ ಪರವಾಗಿಲ್ಲ, ಬಟ್ ಪೆಟ್ರೋಲ್ ಗಾಡಿ ಓಡಿಸೋರು, ಡೀಸೆಲ್ ಗಾಡಿ ಓಡಿಸೋರು, ಅವ್ರದ್ದೆಲ್ಲ ಡೀಸೆಲ್ ಪೆಟ್ರೋಲ್ ಖರ್ಚು ಬರುತ್ತೆ. ಅಲ್ಲೆಲ್ಲ ಹೋದ್ರೆ ಪಾರ್ಕಿಂಗ್ ಖರ್ಚು ಬರುತ್ತೆ. ಅದಾದ್ಮೇಲೆ ಮಕ್ಕಳಿದ್ರೆ ಒಂದಿಷ್ಟು ಖರ್ಚು ಬರುತ್ತೆ. ಆಮೇಲೆ ಥಿಯೇಟರ್ ಟಿಕೆಟ್ಗಳು ಇಷ್ಟು ಖರ್ಚು ಬರುತ್ತೆ. ಆಮೇಲೆ ಒಂದು ಫ್ಯಾಮಿಲಿ ಹೌ ಮೆನಿ ಪೀಪಲ್ ಕ್ಯಾನ್ ಅಫೋರ್ಡ್ ಟು ಡೂ ದಟ್ ವಿತ್ ಎವ್ರಿ ಸಿನಿಮಾ? ಆಗೋದಿಲ್ಲ. ಸೊ ಏನಾಗುತ್ತೆ, ಅವ್ರು ಅದನ್ನ ಕೆಲವು ಸಿನಿಮಾಗಳನ್ನ ನೋಡ್ಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಸೊ ಬಹುಶಃ ಅದು ಅನ್ಸುತ್ತೆ ನನ್ನ ಪ್ರಕಾರ. ಐ ಥಿಂಕ್ ದಟ್ ಇಸ್ ವಾಟ್ ಐ ಥಿಂಕ್ ಇಸ್ ದ ರೀಸನ್.
ಬಟ್ ನೋಡೋಣ, ನಮ್ಮ ಕರ್ನಾಟಕಕ್ಕೆ ಈ ಸರಿ ಒಳ್ಳೆ ಮಳೆ ಬೆಳೆ ಆದ್ರೆ ಪ್ರತಿಯೊಬ್ರು ಬಂದು ಪ್ರತಿ ಕನ್ನಡ ಸಿನಿಮಾನು ನೋಡ್ಲಿ, ಸೂಪರ್ ಡೂಪರ್ ಹಿಟ್ ಆಗಿ ಎಲ್ಲಾನು ಸೂಪರ್ ಹಿಟ್ ಆಗಲಿ. ಯಾಕೆಂದ್ರೆ ನಮ್ಗೆ ಅದೇ ಆಸೆ, ನಮ್ಮ ಕನ್ನಡದ ಪ್ರತಿಭೆಗಳು ಫಸ್ಟ್ ಮೇಲ್ ಬರ್ಬೇಕು. ನಮ್ಗೆಲ್ಲಾ ಸಿನಿಮಾಗಳು ಓಡ್ಬೇಕು ಅಂತ ನಮಗೂ ಆಸೆ. ಬಟ್ ಏನಂದ್ರೆ ನಾವು ಜನರ ಒಂದು ಅವರ ಒಂದು ಪ್ರಾಬ್ಲಮ್ಸ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಬಹುಶಃ ಅದಕ್ಕೆ ಏನೋ ಫ್ಯೂ ಫಿಲ್ಮ್ಸ್ ಆರ್ ಗೆಟಿಂಗ್ ಕ್ರೌಡೆಡ್ ಫುಲ್, ಫ್ಯೂ ಫಿಲ್ಮ್ಸ್ ಆರ್ ಗೆಟಿಂಗ್ ನೋ ಕ್ರೌಡ್. ಸೊ ಪ್ರತಿಯೊಂದಕ್ಕೂ ಒಂದೊಂದು ರೀಸನ್ ಇರುತ್ತೆ. ಬಟ್ ನೋಡೋಣ, ವಿಲ್ ಸಿ. ಸರ್, ನಾನು ಸ್ಟಾರ್ಟಿಂಗ್ ಲೀಡಲ್ಲಿ ಹೇಳ್ತಾ ಇದ್ದೆ 6 ಫೀಟ್ ಹೀರೋಗಳು ಬೆಳವಣಿಗೆ ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ, ಈಗಾಗಲೇ ತಮ್ಮ ಛಾಪನ್ನ ಮೂಡಿಸಿದ್ದಾರೆ ಅಂತ. ಈ 6 ಫೀಟ್ ಅನ್ನೋದು ವರ ಆಗುತ್ತೆ, ಶಾಪ ಆಗುತ್ತೆ ಸರ್? ಒಂದ್ ಪ್ರಕಾರದಲ್ಲಿ ವರಾನೇ ಅದು, ಶಾಪ ಅಂತೂ ಆಗಕ್ಕಾಗಲ್ಲ. ಯಾಕೆಂದ್ರೆ ಅಲ್ಲಿ ಏನೇ ಮಾಡಿದ್ರು ನಾವು ಅದೇ 6 ಫೀಟ್, ನೀವು ಹೇಳ್ತಾರಂತ 6 ಫೀಟ್ ಹೀರೋಗಳು ಎಷ್ಟು ಜನ ಇದ್ದಾರೆ ನಮಗೂ ಗೊತ್ತು. ಸೊ ನಮ್ಗೇನಂದ್ರೆ ನಾವ್ ಏನೇ ಮಾಡಿದ್ರು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣುತ್ತೆ. ಬಟ್ ಒಂದೇ ಒಂದು ನಮ್ಮ ಪ್ರಾಬ್ಲಮ್ ಏನು ಅಂದ್ರೆ ನಮ್ಮ ಪ್ಯಾಂಟ್ ಸೈಜ್ಗಳು ಸಿಗಲ್ಲ, ಅದೊಂದೇ ಶಾಪ. ಸೊ ಏನೇ ತಗೊಂಡ್ರು ನಾವು ಇಂಪೋರ್ಟೆಡ್ ಜೀನ್ಸ್ ತಗೋಬೇಕು. ಇಂಡಿಯಾಲಿ ಇವಾಗ ಇತ್ತೀಚೆಗೆ ಬಂದಿದೆ. ನಾವು ಅರ್ಲಿ 2000s ಅಲ್ಲೆಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ಗಳು, ನಮ್ಮ ಕಾಸ್ಟ್ಯೂಮರ್ಸ್ ಎಲ್ಲ ಆ ಜೀನ್ಸ್ ಇದು ಸಿಗಲ್ಲ ಸರ್, ಇನ್ನೊಂದು ಲೆಂತ್ ಸಿಗಲ್ಲ. ಆ ಲೆಂತ್ ಕಮ್ಮಿ ಮಾಡಕ್ಕೆ ದೊಡ್ಡ ದೊಡ್ಡ ಶೂಗಳಾಗ್ತಾ ಇದ್ವಿ. ಅದೊಂದು ಪ್ರಾಬ್ಲಮ್ ಅಷ್ಟೇ. ಈ ಇತ್ತೀಚೆಗೆ ವಿ ಆರ್ ಆಲ್ ಗೆಟಿಂಗ್ ಗುಡ್ ಲೆಂತ್. ಹೀರೋಗಳ ಜೊತೆ ಸರ್ ಹೊಂದಾಣಿಕೆ ಆಗೋದು, ಸಾಂಗ್ಗಳಲ್ಲಿ ಅದು ಎಷ್ಟು ಕಷ್ಟ ಆಗ್ತದೆ. ಅವಾಗ ಸ್ಟೂಲ್ ಕೊಟ್ಬಿಡ್ತಾರ ಅವ್ರಿಗೆ, ಏನು ಮಾಡಲ್ಲ. ಈಗ ವೈಡ್ ಫ್ರೇಮ್ ಇಟ್ಟಾಗ ಹೆಂಗೆ ಸರ್? ಈಗ ಬರ್ತಿರೋ ಹೀರೋಯಿನ್ಗಳೆಲ್ಲ ಸ್ವಲ್ಪ ಹೈಟ್ ಚೆನ್ನಾಗಿದೆ, ಮುಂಚೆ ಸ್ವಲ್ಪ ಕಷ್ಟ ಆಗೋದು. ಅವಾಗ ರಕ್ಷಿತಾ ಅವ್ರ ಜೊತೆ ಎಲ್ಲ ಮಾಡ್ಬೇಕಾದ್ರೆಲ್ಲ ಹೆಂಗಿತ್ತು? ಅವಾಗೆಲ್ಲ ಪರವಾಗಿಲ್ಲ. ರಕ್ಷಿತಾಗೆ ಅಂತ ಸ್ಟೂಲ್ ಇಡುವಂತ ಅವಶ್ಯಕತೆ ಇರ್ಲಿಲ್ಲ. ಬಟ್ ಬೇರೆ ಕೆಲವು ಹೀರೋಯಿನ್ಗಳಿಗೆ ಸ್ವಲ್ಪ ಸ್ಟೂಲ್ ಇಡೋ. ಅವಾಗ ನಿಮಗೆ ಕಷ್ಟ ಆಗ್ತಿತ್ತ ಆಕ್ಟ್ ಮಾಡಕ್ಕೆ? ನಮ್ಗೇನಿಲ್ಲ, ಏನ್ ಮಾಡ್ಬೇಕು ಇಲ್ಲ, ನಮ್ಗೆ ಏನ್ ಮಾಡೋ ಒಂದೊಂದ್ಸಿ ಸೀನ್ ತೆಗಿಬೇಕಾರೆ ಸಾರ್ ಸ್ವಲ್ಪ ಕಾಲ್ ಅಗಲ್ಸ್ಬಿಡಿ ಸಾರ್, ಅವ್ರ ಸ್ಟೂಲ್ ಇಲ್ಲ ಅಂದ್ರೆ ನಮ್ ಕಾಲ್ ಅಗಲ್ಸ್ಬೇಕು. ನಾನು ಒಬ್ನೇ ಅಲ್ಲ, ನೀವು ಎಲ್ಲಾ ಹೀರೋಗಳು ಕೇಳ್ಕೊಳ್ಳಿ, ಸೇಮ್ ಪ್ರಾಬ್ಲಮ್. ಸೊ ಪರ್ಫಾರ್ಮ್ ಮಾಡಕ್ ಆಗ್ತಿತ್ತ? ಅಲ್ಲ, ಮಾಡ್ಬೇಕಲ್ಲ, ಬೇರೆ ಏನು ಇಲ್ವಲ್ಲ ನಮ್ಗೆ. ಅವಾಗೆಲ್ಲ ರೀಲ್ ಬೇರೆ, ಅವಾಗೆಲ್ಲ ನಮ್ಗೆ ನೆಗೆಟಿವ್ ಅಲ್ಲಿ ಶೂಟಿಂಗ್ ಮಾಡ್ತಾರೆ. ಇವಾಗ ಡಿಜಿಟಲ್ ಅಲ್ವಾ, ಅವಾಗೆಲ್ಲ ನೆಗೆಟಿವ್ ಅಲ್ಲಿ ಶೂಟಿಂಗ್ ಮಾಡ್ತಾರೆ. ವಾಸ್ ನೈಸ್ ಒಂಥರ. ನಾವು ಅವಾಗ ಕ್ಯಾರವ್ಯಾನ್ಗಳೆಲ್ಲ ಇವೆಲ್ಲ ಏನೂ ಇರ್ಲಿಲ್ಲ. ನಾವೆಲ್ಲ ಒಟ್ಟಿಗೆ ಒಂದೆಲ್ಲ ಮರದಡಿ ಕೂತ್ಕೋತಾ ಇದ್ವಿ. ಆಮೇಲೆ ಹೀರೋಯಿನ್ಗಳು ಚೇಂಜ್ ಮಾಡ್ಬೇಕು ಅಂದ್ರೆ ಎಲ್ಲೋ ಪಾಪ ಯಾರ್ದೋ ಮನೆಗೆ ಹೋಗಿ ಚೇಂಜ್ ಮಾಡೋರು. ನಾವೇನು ಹುಡುಗರು ಅಲ್ಲಲ್ಲೇ ಚೇಂಜ್ ಮಾಡ್ಕೊಂಡ್ಬಿಡ್ತಾ ಇದ್ವಿ, ನಾಟ್ ಪ್ರಾಬ್ಲಮ್. ಬಟ್ ಹುಡುಗಿರು ಪಾಪ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗೋದು. ಟು ಯೂಸ್ ದ ವಾಶ್ರೂಮ್ ಆಗಿರ್ಲಿ, ಅಥವಾ ಅವ್ರು ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕಾಗಿರ್ಲಿ, ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದವರು. ಇವತ್ತಿನ ಪೀಳಿಗೆಗೆ ಎಲ್ಲ ದೇ ಆರ್ ಗೆಟಿಂಗ್ ಎವ್ರಿಥಿಂಗ್ ಆನ್ ಅ ಪ್ಲಾಟರ್. ಕ್ಯಾರವಾನ್ ಇರುತ್ತೆ, ಅವ್ರ ಸೋ ಕಾಲ್ಡ್ ಗನ್ ಮ್ಯಾನ್ಗಳು ಇರ್ತಾರೆ ಅವ್ರಿಗೆ. ನಮ್ಗೆ ಅವೆಲ್ಲ ಏನೂ ಗೊತ್ತಿಲ್ಲ ಸರ್. 3-4 ಜನ ಇರ್ತಾರೆ ಅವ್ರ ಹಿಂದೆ ಮುಂದೆ, ನಮ್ಗೆ ಅವೆಲ್ಲ ಏನೂ ಗೊತ್ತಿಲ್ಲ. ನಾವೆಲ್ಲ ರೆಬೆಲ್ ಸ್ಟಾರ್ ಫಾಲೋವರ್ಸ್. ರೆಬೆಲ್ ಹೆಂಗೆ ಒಬ್ಬರೇ ಓಡಾಡ್ತಾ ಇರೋದು ಎಲ್ಲ ಕಡೆ, ನಾವು ಹಂಗೆ ಒಬ್ಬರೇ ಓಡಾಡ್ತೀವಿ. ಸಿಂಗಲ್ ಶೇರ್.